ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೋಟಾರ್ ಝೋನ್ ಚಾನೆಲ್ಗೆ ನಿಮಗೆ ಸ್ವಾಗತ. ಕಳೆದ ಕೆಲವು ದಿನಗಳಲ್ಲಿ ನಾವು ಐಡೆಂಟಿಫೈ ಮಾಡಿರುವುದು ಏನೆಂದರೆ ಜನರ ಇಂಟ್ರೆಸ್ಟ್ 7 ಸೀಟರ್ ಕಾರ್ಸ್ ಕಡೆಗೆ ಹೆಚ್ಚಾಗಿ ಬರುತ್ತಿದೆ. ಯಾಕೆಂದರೆ 7 ಸೀಟರ್ ಕಾರ್ಸ್ ಪ್ರಾಕ್ಟಿಕಲ್ ಆಗಿರುತ್ತವೆ, ಮೋರ್ ಸ್ಪೇಷಿಯಸ್ ಮತ್ತು ದೊಡ್ಡ ಫ್ಯಾಮಿಲಿ ಇರುವವರಿಗೆ ಈ ಕಾರ್ಗಳು ವ್ಯಾಲ್ಯೂ ಫಾರ್ ಮನಿ ಆಗಿರುತ್ತವೆ. ಹಾಗಾಗಿ ಮಧ್ಯಮ ವರ್ಗದ ಫ್ಯಾಮಿಲಿಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ನಾವು 6 ಅಂತಹ ಉತ್ತಮ 7 ಸೀಟರ್ ಕಾರ್ಸ್ ಬಗ್ಗೆ ಮಾತನಾಡುತ್ತೇವೆ. ಇವುಗಳನ್ನು ನೀವು ಕಣ್ಣು ಮುಚ್ಚಿ ತೆಗೆದುಕೊಳ್ಳಬಹುದು. ಆದರೆ ಈ ಎಲ್ಲಾ ಮಾಹಿತಿಗಿಂತ ಮೊದಲು ನೀವು ಕನ್ನಡ ಮೋಟಾರ್ ಝೋನ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಈ ವಿಡಿಯೋವನ್ನು ಶುರು ಮಾಡೋಣ. ಲಿಸ್ಟ್ನಲ್ಲಿ ನಂಬರ್ 6ನಲ್ಲಿ ಮಹೀಂದ್ರಾ ಸ್ಕಾರ್ಪಿಯೋ ಎನ್ ಬರುತ್ತದೆ. ಅಸಲಿನಲ್ಲಿ ಇದು ಒಂದು ಪರ್ಫೆಕ್ಟ್ 7 ಸೀಟರ್ ಎಸ್ಯುವಿ ಆಗಿದೆ. ಯಾಕೆಂದ್ರೆ ಇದು ನಿಮಗೆ ರಿಯರ್ ವೀಲ್ ಡ್ರೈವ್ನಲ್ಲಿ ಸಿಗುತ್ತದೆ, 4 ವೀಲ್ ಡ್ರೈವ್ ಮತ್ತು 4x4 ಆಪ್ಷನ್ ಸಹ ಸಿಗುತ್ತದೆ. ಇದೊಂದು ಸಿ ಸೆಗ್ಮೆಂಟ್ನ ಎಸ್ಯುವಿ ಆಗಿದ್ದರೂ ಸಹ ಈ ಕಾರ್ ಡಿ ಸೆಗ್ಮೆಂಟ್ನ ಗಾಡಿಗಳೊಂದಿಗೆ ರೈವಲ್ ಮಾಡುತ್ತದೆ. ಉದಾಹರಣೆಗೆ ಫೋರ್ಡ್ ಎಂಡೆವರ್ ಮತ್ತು ಟೊಯೋಟಾ ಫಾರ್ಚುನರ್. ಮತ್ತು ನಿಮ್ಮ ರೈವಲ್ ಈ ಗಾಡಿಗಳೊಂದಿಗೆ ಆಗುತ್ತಿದ್ದರೆ ಸ್ಕಾರ್ಪಿಯೋ ಎನ್ನ ಪಾಪ್ಯುಲಾರಿಟಿ ಯಾವ ಲೆವೆಲ್ನಲ್ಲಿ ಫೇಮಸ್ ಆಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಈ ಕಾರ್ ಅವುಗಳ ಅರ್ಧ ದರದಲ್ಲಿ ಸಿಗುತ್ತದೆ. 13.99 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 24.89 ಲಕ್ಷ ಎಕ್ಸ್ ಶೋರೂಮ್ಗೆ ಸಿಗುತ್ತದೆ. ಕಾರ್ ನೋಡಲು ಬೋಲ್ಡ್, ಮಸ್ಕ್ಯುಲರ್ ಮತ್ತು ಒಂದು ವಿಭಿನ್ನವಾದ ಶಾರ್ಪ್ ಪ್ರೆಸೆನ್ಸ್ ನೀಡುತ್ತದೆ. 18 ಇಂಚಿನ ಅಲಾಯ್ ವೀಲ್ಸ್, 182 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಜಿನ್ ಆಪ್ಷನ್ಗಳು ಸಿಗುತ್ತವೆ. ಮೊದಲನೆಯದು 2 ಲೀಟರ್ ಎಂ ಸ್ಟಾಲಿಯನ್ ಟರ್ಬೋ ಪೆಟ್ರೋಲ್. ಇದರಲ್ಲಿ ನಿಮಗೆ 200 ಬಿಎಚ್ಪಿ ಪವರ್ ಮತ್ತು 370 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. ಎರಡನೆಯದು 2.2 ಲೀಟರ್ ಟರ್ಬೋ ಡೀಸೆಲ್. ಇದರಲ್ಲಿ ನಿಮಗೆ 172 ಬಿಎಚ್ಪಿ ಪವರ್ ಮತ್ತು 400 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. ಇಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಎಎಂಟಿ ಟ್ರಾನ್ಸ್ಮಿಷನ್ ಸಹ ಸಿಗುತ್ತದೆ. ಈಗ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಇದರ ಇಂಟೀರಿಯರ್ನಲ್ಲಿ ನಿಮಗೆ ಒಂದು ಕೊರತೆ ಅನಿಸಬಹುದು, ಅದು ಇದರ ಥರ್ಡ್ ರೋ. ಯಾಕೆಂದರೆ ಇಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಸ್ಪೇಸ್ ಸಿಗುತ್ತದೆ. ಮಕ್ಕಳು ಆರಾಮವಾಗಿ ಕೂರಬಹುದು, ಆದರೆ ಅಡಲ್ಟ್ ಆಗಿದ್ದರೆ ಥರ್ಡ್ ರೋನಲ್ಲಿ ಸ್ವಲ್ಪ ಕಷ್ಟವಾಗಬಹುದು. ಉಳಿದಂತೆ ಕಾರ್ನ ಇಂಟೀರಿಯರ್ ಬಹಳ ಪ್ರೀಮಿಯಂ ಆಗಿದೆ. ಫೀಚರ್ಸ್ ನಿಮಗೆ ಸಿಗುತ್ತವೆ: 8 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ಆಟೋ ಎಸಿ, 6 ವೇ ಪವರ್ ಡ್ರೈವರ್ ಸೀಟ್, ಜಿಪ್ ಜ್ಯಾಪ್ ಝೂಮ್ ಡ್ರೈವ್ ಮೋಡ್ಸ್, 4x4 ಕ್ಯಾಪಬಿಲಿಟಿ ಸಹ ನಿಮಗೆ ಈ ಕಾರ್ನಲ್ಲಿ ಸಿಗುತ್ತವೆ. ಸೇಫ್ಟಿ ಫೀಚರ್ಸ್ಗಳು ಸಿಗುತ್ತವೆ: 6 ಏರ್ ಬ್ಯಾಗ್ಸ್, ಎಬಿಎಸ್, ಇಬಿಡಿ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, 5 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ಸಿಗುತ್ತದೆ. ಆದ್ದರಿಂದ ಈ ಕಾರ್ನ ಬಿಲ್ಡ್ ಕ್ವಾಲಿಟಿ ಸಂಪೂರ್ಣವಾಗಿ ಟ್ಯಾಂಕ್ ತರಹ ಇದೆ. ಹಿಲ್ ಹೋಲ್ಡ್ ಕಂಟ್ರೋಲ್, ಐಸೋಫಿಕ್ಸ್ ಚೈಲ್ಡ್ ಸೀಟ್ ನಂತಹ ಫೀಚರ್ಸ್ ನಿಮಗೆ ಸಿಗುತ್ತವೆ. ಹೀಗಾಗಿ ಮಹೀಂದ್ರಾ ಸ್ಕಾರ್ಪಿಯೋ ಎನ್ ಒಂದು ಉತ್ತಮವಾದ 7 ಸೀಟರ್ ಎಸ್ಯುವಿ ಆಗಿ ಹೊರಹೊಮ್ಮುತ್ತದೆ. ಇದರಲ್ಲಿ ನಿಮಗೆ ಕಂಫರ್ಟ್ ಮತ್ತು ಫೀಚರ್ಸ್ ಬಹಳ ಉತ್ತಮವಾಗಿ ಸಿಗುತ್ತವೆ. ಆದ್ದರಿಂದ ನೀವು ಈ 7 ಸೀಟರ್ ಎಸ್ಯುವಿ ಕಡೆಗೂ ಹೋಗಬಹುದು. ನಂಬರ್ 5ನಲ್ಲಿ ಬರುವುದು ಎಂಜಿ ಹೆಕ್ಟರ್ ಪ್ಲಸ್. ಈ ಕಾರ್ ತೆಗೆದುಕೊಳ್ಳುವುದರಿಂದ ಕೆಲವು ಪ್ರಯೋಜನಗಳಿವೆ. ಯಾಕೆಂದ್ರೆ ಇದರಲ್ಲಿ ನಿಮಗೆ ಈ ಸೆಗ್ಮೆಂಟ್ನ ಅತಿ ಫ್ರೆಶ್ ಲುಕ್ಸ್ ಅಂಡ್ ಡಿಸೈನ್ ಸಿಗುತ್ತದೆ. ಕಾರ್ ನೋಡಲು ಬಹಳ ಉತ್ತಮವಾಗಿ ಕಾಣುತ್ತದೆ. ಮತ್ತು ಇನ್ನೊಂದು ವಿಷಯವೆಂದರೆ ಈ ಕಾರ್ನಲ್ಲಿ ನಿಮಗೆ ಸಿಗುವ ಫೀಚರ್ಸ್ಗಳು ಬೇರೆ ಯಾವುದೇ ಕಾರ್ ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ನೀಡಲು ಸಾಧ್ಯವಿಲ್ಲ. 17.50 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 23.87 ಲಕ್ಷ ಎಕ್ಸ್ ಶೋರೂಮ್ಗೆ ಸಿಗುತ್ತದೆ. ಈ ಗಾಡಿಯ ಆಫ್ಟರ್ ಸೇಲ್ ಸರ್ವಿಸ್ ಸಹ ಬಹಳ ಉತ್ತಮವಾಗಿದೆ. ಎಂಜಿ ಬಗ್ಗೆ ಜನರ ರೆಸ್ಪಾನ್ಸ್ ಇಂದಿಗೂ ಬಹಳ ಉತ್ತಮವಾಗಿದೆ. ಕಾರ್ನ ಲುಕ್ಸ್ ನಂಬರ್ 1 ಆಗಿದೆ. 18 ಇಂಚಿನ ಅಲಾಯ್ ವೀಲ್ಸ್, 192 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ನೀಡಲಾಗುತ್ತದೆ. ಇದರ ಇಂಜಿನ್ ಆಪ್ಷನ್ಗಳು: ಮೊದಲನೆಯದು 1.5 ಲೀಟರ್ ಟರ್ಬೋ ಪೆಟ್ರೋಲ್. ಇದರಲ್ಲಿ ನಿಮಗೆ 143 ಬಿಎಚ್ಪಿ ಪವರ್, 250 ನ್ಯೂಟನ್ ಮೀಟರ್ ಟಾರ್ಕ್, 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಸಿವಿಟಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸಿಗುತ್ತದೆ. ಎರಡನೆಯದು 2 ಲೀಟರ್ ಟರ್ಬೋ ಡೀಸೆಲ್. ಇದರಲ್ಲಿ ನಿಮಗೆ 170 ಬಿಎಚ್ಪಿ ಪವರ್, 350 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ ಮತ್ತು ಇದು ನಿಮಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನಲ್ಲಿ ಮಾತ್ರ ಸಿಗುತ್ತದೆ. ಇದರ ಡೀಸೆಲ್ನಿಂದ ನೀವು ಸುಮಾರು 18 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಅನ್ನು ಬಹಳ ಸುಲಭವಾಗಿ ಪಡೆಯಬಹುದು ಮತ್ತು ಟರ್ಬೋ ಪೆಟ್ರೋಲ್ನಿಂದ ನೀವು ಸುಮಾರು 15 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಅನ್ನು ಪಡೆಯಬಹುದು. ಈಗ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಇದು ಈ ಕಾರ್ನ ಬೆಸ್ಟ್ ಪಾರ್ಟ್ ಆಗಿದೆ. ಇದರ ಇಂಟೀರಿಯರ್ನ ಫಿಟ್ ಅಂಡ್ ಫಿನಿಶಿಂಗ್ ಮತ್ತು ಪ್ರೀಮಿಯಂನೆಸ್ ನಿಮಗೆ ಬಹಳ ಉತ್ತಮವಾಗಿ ಸಿಗುತ್ತದೆ. ಇಲ್ಲಿ ನಿಮ್ಮ ಫ್ಯಾಮಿಲಿ ಆರಾಮವಾಗಿ ಪ್ರಯಾಣಿಸಬಹುದು. ಅದು ಥರ್ಡ್ ರೋ ಆಗಿರಲಿ ಅಥವಾ ಸೆಕೆಂಡ್ ರೋ ಆಗಿರಲಿ, ನಿಮಗೆ ಉತ್ತಮ ಲೆಗ್ ರೂಮ್ ನೀಡಲಾಗುತ್ತದೆ.
ಫೀಚರ್ಸ್ ಬಗ್ಗೆ ಹೇಳುವುದಾದರೆ ಇಲ್ಲಿ ನಿಮಗೆ ಸೆಗ್ಮೆಂಟ್ನ ಅತಿ ದೊಡ್ಡ 14 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತದೆ. ಇದು ನೋಡಲು ಬಹಳ ಉತ್ತಮವಾಗಿ ಕಾಣುತ್ತದೆ. 7 ಇಂಚಿನ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ಪೆನೋರಮಿಕ್ ಸನ್ರೂಫ್, ಐಸ್ಮಾರ್ಟ್ ಕನೆಕ್ಟಿಂಗ್ ಟೆಕ್ನಾಲಜಿ ನಿಮಗೆ ಸಿಗುತ್ತದೆ. ಇದು ನಿಮ್ಮ ವಾಚ್ನೊಂದಿಗೆ ಕನೆಕ್ಟ್ ಆಗುತ್ತದೆ. ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್, 8 ಕಲರ್ ಆಂಬಿಯಂಟ್ ಲೈಟಿಂಗ್, ವೈರ್ಲೆಸ್ ಚಾರ್ಜಿಂಗ್, 6-ವೇ ಪವರ್ ಡ್ರೈವರ್ ಸೀಟ್ ಇದೆ. ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ABS ಪ್ಲಸ್ EBD, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಲೆವೆಲ್ 2 ADS ಸಿಸ್ಟಮ್ ನಿಮಗೆ ಸಿಗುತ್ತದೆ. ಇದು ನಿಮಗೆ ಸ್ಕಾರ್ಪಿಯೋ ಎನ್ನಲ್ಲಿ ಸಹ ಸಿಗುವುದಿಲ್ಲ. ಲೇನ್ ಡಿಪಾರ್ಚರ್ ವಾರ್ನಿಂಗ್, ಟ್ರಾಫಿಕ್ ಜಾಮ್ ಅಸಿಸ್ಟ್ನಂತಹ ಫೀಚರ್ಸ್ಗಳು ಸಹ ಸಿಗುತ್ತವೆ. ಹಾಗಾಗಿ MG ಹೆಕ್ಟರ್ ಪ್ಲಸ್ ಬಹಳ ವ್ಯಾಲ್ಯೂ ಫಾರ್ ಮನಿ ಕಾರ್ ಆಗಿ ಹೊರಹೊಮ್ಮುತ್ತದೆ. ಆದ್ದರಿಂದ ನೀವು ಈ ಕಾರನ್ನು ಸಹ ತೆಗೆದುಕೊಳ್ಳಬಹುದು. ನಂಬರ್ 4ನಲ್ಲಿ ಬರುವುದು ಕಿಯಾ ಕೆರೆನ್ಸ್ ಕ್ಲಾವಿಸ್. ನನಗೆ ಅನಿಸುತ್ತದೆ 2025ರಲ್ಲಿ ಅತಿ ಹೆಚ್ಚು ಮಾರಾಟವಾಗುವ 7 ಸೀಟರ್ ಕಾರ್ ಯಾವುದಾದರೂ ಇದ್ದರೆ ಅದು ಕಿಯಾ ಕೆರೆನ್ಸ್ ಕ್ಲಾವಿಸ್ ಆಗಿರುತ್ತದೆ. ಯಾಕೆಂದರೆ ಈ ಕಾರ್ನಲ್ಲಿ ನಿಮಗೆ ಲುಕ್ಸ್ ಅಂಡ್ ಡಿಸೈನ್, ಫೀಚರ್ಸ್, ಮೈಲೇಜ್, ಕಂಫರ್ಟ್ ಮತ್ತು ರಿಲಯಬಿಲಿಟಿ ಇತರ ಕಾರುಗಳಿಗಿಂತ ಬಹಳ ಉತ್ತಮವಾಗಿ ಸಿಗುತ್ತದೆ. 11.50 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 21.50 ಲಕ್ಷ ಎಕ್ಸ್ ಶೋರೂಮ್ಗೆ ಸಿಗುತ್ತದೆ. ಕಾರ್ ನೋಡಲು ಸಂಪೂರ್ಣವಾದಿ ಫ್ಯೂಚರಿಸ್ಟಿಕ್ ಮತ್ತು ಬಹಳ ಬೋಲ್ಡ್ ಆಗಿ ಕಾಣುತ್ತದೆ. ಇಲ್ಲಿ ನಿಮಗೆ 17 ಇಂಚಿನ ಅಲಾಯ್ ವೀಲ್ಸ್ ಸಿಗುತ್ತದೆ. ಇಂಜಿನ್ ಆಪ್ಷನ್ಗಳು: ಮೊದಲನೆಯದು 1.5 ಲೀಟರ್ ಪೆಟ್ರೋಲ್ ಇಂಜಿನ್. ಇದರಲ್ಲಿ ನಿಮಗೆ 113 bhp ಪವರ್, 143.8 ನ್ಯೂಟನ್ ಮೀಟರ್ ಟಾರ್ಕ್ ಮತ್ತು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಸಿಗುತ್ತದೆ. ಎರಡನೆಯದು 1.5 ಲೀಟರ್ ಟರ್ಬೋ ಪೆಟ್ರೋಲ್. ಇದರಲ್ಲಿ ನಿಮಗೆ 157 bhp ಪವರ್, 253 ನ್ಯೂಟನ್ ಮೀಟರ್ ಟಾರ್ಕ್, 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, IMT ಮತ್ತು 7 ಸ್ಪೀಡ್ DCT ಸಿಗುತ್ತದೆ. ಮೂರನೆಯದು 1.5 ಲೀಟರ್ ಡೀಸೆಲ್. ಇದರಲ್ಲಿ ನಿಮಗೆ 113 bhp ಪವರ್, 250 ನ್ಯೂಟನ್ ಮೀಟರ್ ಟಾರ್ಕ್, 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ AMT ಸಿಗುತ್ತದೆ. ಇದರ ಡೀಸೆಲ್ನಿಂದ ನೀವು ಸುಮಾರು 23 ಕಿಲೋಮೀಟರ್ ಲೀಟರ್ ಮೈಲೇಜ್ ಅನ್ನು ಪಡೆಯಬಹುದು ಮತ್ತು ನಾರ್ಮಲ್ ಪೆಟ್ರೋಲ್ನಿಂದ ನೀವು ಸುಮಾರು 16 ಕಿಲೋಮೀಟರ್ ಲೀಟರ್ ಮೈಲೇಜ್ ಅನ್ನು ಪಡೆಯಬಹುದು. ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಈ ಕಾರಿನ ಇಂಟೀರಿಯರ್ ಮೊದಲಿಗಿಂತ ಬಹಳ ಸುಧಾರಿಸಿದೆ. ನಿಮಗೆ ಪ್ರೀಮಿಯಂನೆಸ್ ಮತ್ತು ಲಕ್ಸುರಿನೆಸ್ ಬಹಳ ಉತ್ತಮವಾಗಿ ಸಿಗುತ್ತದೆ. ಇದರ ಥರ್ಡ್ ರೋನಲ್ಲಿ ಮಕ್ಕಳು ಆರಾಮಾಗಿ ಕೂರಬಹುದು, ಆದರೆ ಅಡಲ್ಟ್ ಯಾರಾದರೂ ಕುಳಿತರೆ ಅವರಿಗೆ ಸ್ವಲ್ಪ ಕಷ್ಟವಾಗಬಹುದು. ಉಳಿದಂತೆ ಸೆಕೆಂಡ್ ರೋ ನಿಮಗೆ ಉತ್ತಮ ಲೆಗ್ ರೂಮ್ ಮತ್ತು ಹೆಡ್ ರೂಮ್ ನೀಡುತ್ತದೆ. ಫೀಚರ್ಸ್ ಸಿಗುತ್ತವೆ: 12.35 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 12.35 ಇಂಚಿನ LCD ಡ್ರೈವರ್ ಡಿಸ್ಪ್ಲೇ, ಆಟೋ AC, ವೆಂಟಿಲೇಟೆಡ್ ಫ್ರಂಟ್ ಸೀಟ್ಸ್, 4-ವೇ ಪವರ್ ಡ್ರೈವರ್ ಸೀಟ್, ಏರ್ ಪ್ಯೂರಿಫೈಯರ್, 8 ಸ್ಪೀಕರ್ಸ್ ಇದೆ. ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ABS ಪ್ಲಸ್ EBD, ಕ್ರೂಸ್ ಕಂಟ್ರೋಲ್, ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಮತ್ತು ಈಗ ಈ ಕಾರ್ನಲ್ಲಿ ಲೆವೆಲ್ 2 ADS ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಆದ್ದರಿಂದ ಈ ಕಾರ್ನಲ್ಲಿ ನಿಮ್ಮ ಸೇಫ್ಟಿ ಸಂಪೂರ್ಣವಾಗಿ ಖಚಿತವಾಗಿರುತ್ತದೆ. ಲೇನ್ ಕೀಪ್ ಅಸಿಸ್ಟ್ ನಂತಹ ಫೀಚರ್ಸ್ ಸಹ ಸಿಗುತ್ತವೆ. ಹಾಗಾಗಿ ನಿಮ್ಮ ಬಜೆಟ್ ಇಷ್ಟಿದ್ದರೆ ಮತ್ತು ನಿಮಗೆ ಒಂದು ಪರ್ಫೆಕ್ಟ್ 7 ಸೀಟರ್ ಕಾರ್ ಬೇಕಿದ್ದರೆ ನೀವು ಕಿಯಾ ಕೆರೆನ್ಸ್ ಕ್ಲಾವಿಸ್ ಕಡೆಗೆ ಹೋಗಬಹುದು. ನಂಬರ್ 3ನಲ್ಲಿ ಬರುವುದು ಮಹೀಂದ್ರಾ ಸ್ಕಾರ್ಪಿಯೋ ಕ್ಲಾಸಿಕ್. ನಾನು ಯಾವಾಗಲೂ ಈ ಗಾಡಿ ಬಗ್ಗೆ ಒಂದೇ ವಿಷಯ ಯೋಚಿಸುತ್ತೇನೆ. ಈ ಗಾಡಿಯಲ್ಲಿ ಅಂತ ವಿಶೇಷತೆ ಏನಿದೆ? ಇದು ಪ್ರತಿ ತಿಂಗಳು 10 ರಿಂದ 15 ಸಾವಿರ ಯೂನಿಟ್ಗಳು ಏಕೆ ಮಾರಾಟವಾಗುತ್ತವೆ? ಬಹುಶಃ ಅದರ ಬ್ಲ್ಯಾಕ್ ಕಲರ್ ಅಥವಾ ಅದರ ದಮ್ದಾರ್ ರೋಡ್ ಪ್ರೆಸೆನ್ಸ್ ಆಗಿರಬಹುದು. ಇದೇ ಕಾರಣದಿಂದಾಗಿ ಜನರಿಗೆ ಸ್ಕಾರ್ಪಿಯೋ ಕ್ಲಾಸಿಕ್ ಬಹಳ ಇಷ್ಟವಾಗುತ್ತದೆ. 13.62 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 17.50 ಲಕ್ಷ ಎಕ್ಸ್ ಶೋರೂಮ್ಗೆ ಸಿಗುತ್ತದೆ. ಕಾರ್ ನೋಡಲು ಸಂಪೂರ್ಣವಾಗಿ ಬೋಲ್ಡ್ ಮತ್ತು ಬಹಳ ಮಾಫಿಯಾ ಟೈಪ್ ವೈಬ್ ನೀಡುತ್ತದೆ. 2.2 ಲೀಟರ್ ಎಂಹಾಕ್ ಡೀಸೆಲ್ ಇಂಜಿನ್ ಸಿಗುತ್ತದೆ. ಇದರಲ್ಲಿ ನಿಮಗೆ ಮೈಕ್ರೋ ಹೈಬ್ರಿಡ್ ಟೆಕ್ನಾಲಜಿ ಸಿಗುತ್ತದೆ. 130 bhp ಪವರ್, 300 ನ್ಯೂಟನ್ ಮೀಟರ್ ಟಾರ್ಕ್ ಮತ್ತು ಕೇವಲ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನೊಂದಿಗೆ ಈ SUV ಬರುತ್ತದೆ. ಇದರಲ್ಲಿ ನಿಮಗೆ ಮೈಲೇಜ್ ಸುಮಾರು 18 ಕಿಲೋಮೀಟರ್ ಲೀಟರ್ ಸಿಗುತ್ತದೆ. ಈಗ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಇಂಟೀರಿಯರ್ನಿಂದ ಈ ಕಾರ್ ಸ್ಪೇಷಿಯಸ್ ಆಗಿದೆ ಮತ್ತು ನೀವು 7 ಜನರು ಆರಾಮಾಗಿ ಪ್ರಯಾಣಿಸಬಹುದು. ಇದರಲ್ಲಿರುವ ಫೀಚರ್ಸ್: 9 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಟೋ AC ವಿತ್ ರಿಯರ್ AC ವೆಂಟ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್, ಡ್ಯುಯಲ್ ಟೋನ್ನಲ್ಲಿ ನಿಮಗೆ ಇಂಟೀರಿಯರ್ ಸಿಗುತ್ತದೆ. ಜೊತೆಗೆ ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಇದರಲ್ಲಿ ನಿಮಗೆ ಮೈಕ್ರೋ ಹೈಬ್ರಿಡ್ ಟೆಕ್ನಾಲಜಿ ಸಿಗುತ್ತದೆ. ಆದರೆ ಸೇಫ್ಟಿ ಫೀಚರ್ಸ್ನಲ್ಲಿ ಈ ಕಾರ್ ನನಗೆ ನಿರಾಶೆಗೊಳಿಸಿದೆ. ಯಾಕೆಂದರೆ ಇದರಲ್ಲಿ ನೀವು ಅಷ್ಟು ಪ್ರೈಸ್ ಕೊಟ್ಟು ಸಹ ಕೇವಲ 2 ಏರ್ ಬ್ಯಾಗ್ಸ್ ಮಾತ್ರ ಸಿಗುತ್ತವೆ. ಆದರೆ ಇಂದು ನಿಮಗೆ ಆಲ್ಟೋ K10 ನಲ್ಲಿ ಸಹ 6 ಏರ್ ಬ್ಯಾಗ್ ಸಿಗುತ್ತವೆ. ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್. ಅಂದರೆ ನಾನು ಹೇಳುವುದೇನೆಂದರೆ ಈ ಗಾಡಿಯಲ್ಲಿ ಸೇಫ್ಟಿ ಫೀಚರ್ಸ್ಗಳನ್ನು ಸುಧಾರಿಸಬೇಕು. ಯಾಕೆಂದರೆ ನೀವು 17 ರಿಂದ 18 ಲಕ್ಷ ರೂಪಾಯಿ ನೀಡುತ್ತಿದ್ದೀರಿ, ಆದರೆ ಕೇವಲ 2 ಏರ್ ಬ್ಯಾಗ್ಸ್. ಇದು ಬಹಳ ನಿರಾಶೆಯ ವಿಷಯ. ಆದ್ದರಿಂದ ನಿಮ್ಮ ಬಜೆಟ್ ಅಷ್ಟಿದ್ದರೆ ಮತ್ತು ನಿಮಗೆ ಕೇವಲ ಲುಕ್ಸ್ ಇರುವ ಕಾರ್ ಬೇಕಿದ್ದರೆ ಮಾತ್ರ ನೀವು ಸ್ಕಾರ್ಪಿಯೋ ಕ್ಲಾಸಿಕ್ ಕಡೆಗೆ ಹೋಗಿ.
ನಂಬರ್ 2 ನಲ್ಲಿ ಸುಜುಕಿ ಅರ್ಟಿಗಾ ಬರ್ತದೆ. ಅರ್ಟಿಗಾ ಒಂದು ಅದ್ಭುತ 7 ಸೀಟರ್ ಕಾರ್ ಆಗಿದ್ದು ಇದು ಮೊದಲಿನಿಂದಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮೊದಲ ಆಯ್ಕೆಯಾಗಿದೆ. ಅದು ಈ ಕಾರ್ನ ರಿಲಯಬಿಲಿಟಿ ಬಗ್ಗೆ ಆಗಿರ್ಲಿ, ಫೀಚರ್ಸ್ ಬಗ್ಗೆ ಆಗಿರ್ಲಿ, ಕಂಫರ್ಟ್ ಬಗ್ಗೆ ಆಗಿರ್ಲಿ ಅಥವಾ ಮೈಲೇಜ್ ಬಗ್ಗೆಯೂ ಆಗಿರ್ಲಿ, ಎಲ್ಲವೂ ಈ ಕಾರ್ನಲ್ಲಿ ನಿಮಗೆ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ. 8.80 ಲಕ್ಷ ಎಕ್ಸ್-ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 13.10 ಲಕ್ಷ ಎಕ್ಸ್-ಶೋರೂಮ್ಗೆ ಸಿಗುತ್ತದೆ. ಈ ಕಾರ್ನಲ್ಲಿ ನಿಮಗೆ ಲುಕ್ಸ್ ಅಂಡ್ ಡಿಸೈನ್ ಬಹಳ ಉತ್ತಮವಾಗಿ ಸಿಗುತ್ತದೆ. ಸೆಗ್ಮೆಂಟ್ಗೆ ಅನುಗುಣವಾಗಿ ಗಾಡಿ ನೋಡಲು ಬಹಳ ಸ್ಟೈಲಿಶ್ ಆಗಿ ಕಾಣುತ್ತದೆ. 16 ಇಂಚಿನ ಅಲಾಯ್ ವೀಲ್ಸ್, 185 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಜಿನ್ ಆಪ್ಷನ್ಗಳಲ್ಲಿ ಮೊದಲನೆಯದು 1.5 ಲೀಟರ್ ಕೆ ಸೀರೀಸ್ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್. ಇದರಲ್ಲಿ ನಿಮಗೆ 102 ಬಿಎಚ್ಪಿ ಪವರ್, 136 ನ್ಯೂಟನ್ ಮೀಟರ್ ಟಾರ್ಕ್, 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ ಎಎಂಟಿ ಸಿಗುತ್ತದೆ. ಇದರಿಂದ ನೀವು ಮೈಲೇಜ್ ಸುಮಾರು 23 ಕಿಲೋಮೀಟರ್ ಪರ್ ಲೀಟರ್ ಪಡೆಯಬಹುದು. ಎರಡನೆಯದು 1.5 ಲೀಟರ್ ಸಿಎನ್ಜಿ. ಇದರಲ್ಲಿ ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತದೆ ಮತ್ತು ಇದರಿಂದ ನೀವು ಸುಮಾರು 28 ಕಿಲೋಮೀಟರ್ ಪರ್ ಕೆಜಿ ಮೈಲೇಜ್ ಅನ್ನು ಪಡೆಯಬಹುದು. ಆದ್ದರಿಂದ ಈ ಕಾರು ಮೈಲೇಜ್ ಅನ್ನು ಬಹಳ ಉತ್ತಮವಾಗಿ ನೀಡುತ್ತದೆ. ಈಗ ಇದರ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಈ ಕಾರ್ನ ಥರ್ಡ್ ರೋದಲ್ಲಿ ನಾನು ಕುಳಿತಿರುವುದರಿಂದ ನಿಮಗೆ ಉತ್ತಮ ಸ್ಪೇಸ್ ಸಿಗುತ್ತದೆ, ಯಾವುದೇ ತೊಂದರೆ ಇರುವುದಿಲ್ಲ ಮತ್ತು ಪ್ಯಾಸೆಂಜರ್ ಸೀಟ್ನಲ್ಲೂ ಸಹ ನಿಮಗೆ ಉತ್ತಮ ಸ್ಪೇಸ್ ಸಿಗುತ್ತದೆ. ವುಡನ್ ಟೂನ್ನಲ್ಲಿ ನಿಮಗೆ ಡ್ಯಾಶ್ಬೋರ್ಡ್ ಸಿಗುತ್ತದೆ, 209 ಲೀಟರ್ಗಳ ಬೂಟ್ ಸ್ಪೇಸ್, 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್, ರೂಫ್ ಮೌಂಟೆಡ್ ಎಸಿ, ಪ್ರೀಮಿಯಂ ಸೌಂಡ್ ಸಿಸ್ಟಮ್ ಸಿಗುತ್ತದೆ. ಇಲ್ಲಿ ನಿಮಗೆ ಸೇಫ್ಟಿಗಾಗಿ 4 ಏರ್ ಬ್ಯಾಗ್ಸ್, ಎಬಿಎಸ್ ಪ್ಲಸ್ ಇಬಿಡಿ, ಹಿಲ್ ಹೋಲ್ಡ್ ಅಸಿಸ್ಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಐಸೋಫಿಕ್ಸ್ ಚೈಲ್ಡ್ ಸೀಟ್ ನಂತಹ ಫೀಚರ್ಸ್ ಸಹ ಸಿಗುತ್ತವೆ. ಆದ್ದರಿಂದ ಈ ಗಾಡಿಯಲ್ಲಿ ನಿಮಗೆ ಸೇಫ್ಟಿ ಫೀಚರ್ಸ್, ಕಂಫರ್ಟ್ ಮತ್ತು ಮೈಲೇಜ್ ಸಂಪೂರ್ಣವಾಗಿ ಉತ್ತಮವಾಗಿ ಸಿಗುತ್ತದೆ. ಹಾಗಾಗಿ ನೀವು ಕಣ್ಣು ಮುಚ್ಚಿ ಸುಜುಕಿ ಅರ್ಟಿಗಾ ಕಡೆಗೆ ಹೋಗಬಹುದು. ಲಿಸ್ಟ್ನಲ್ಲಿ ನಂಬರ್ 1 ನಲ್ಲಿ ಸಿಟ್ರಾಯನ್ C3 ಏರ್ಕ್ರಾಸ್ ಬರ್ತದೆ. ಇದು ಒಂದು 7 ಸೀಟರ್ ಎಸ್ಯುವಿ ಆಗಿದ್ದು ಇದು ಎರ್ಟಿಗಾಗಿಂತ ಉತ್ತಮ ಫೀಚರ್ಸ್ ನೀಡುತ್ತದೆ. 8.62 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 14.60 ಲಕ್ಷ ಎಕ್ಸ್ ಶೋರೂಮ್ಗೆ ಸಿಗುತ್ತದೆ. ಕಾರ್ ನೋಡಲು ಸಂಪೂರ್ಣವಾಗಿ ಫ್ರೆಶ್ ಲುಕಿಂಗ್ ಮತ್ತು ಬಹಳ ಸ್ಟೈಲಿಶ್ ಆಗಿ ಕಾಣುತ್ತದೆ. ಇದರಲ್ಲಿ ನಿಮಗೆ 17 ಇಂಚಿನ ಅಲಾಯ್ ವೀಲ್ಸ್, 200 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಜಿನ್ ನಿಮಗೆ ಒಂದೇ ಸಿಗುತ್ತದೆ, ಅದು 1.2 ಲೀಟರ್ ಟರ್ಬೋ ಚಾರ್ಜ್ಡ್ ಪೆಟ್ರೋಲ್. ಇದರಲ್ಲಿ ನಿಮಗೆ 110 ಬಿಎಚ್ಪಿ ಪವರ್, 190 ನ್ಯೂಟನ್ ಮೀಟರ್ ಟಾರ್ಕ್, 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಸಿಗುತ್ತದೆ. ಈ ಕಾರಿನಿಂದ ನೀವು ಸುಮಾರು 19 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಅನ್ನು ಪಡೆಯಬಹುದು. ಈಗ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಈ ಕಾರಿನ ಇಂಟೀರಿಯರ್ ಬಹಳ ಪ್ರೀಮಿಯಂ ಆಗಿದೆ. ಅಂದರೆ ಈ ಪ್ರೈಸ್ಗೆ ಹೋಲಿಸಿದರೆ ಇದು ಬಹಳ ಉತ್ತಮ ಇಂಟೀರಿಯರ್ ಅನ್ನು ನೀಡುತ್ತದೆ. ಸ್ಪೇಷಿಯಸ್ ಇಂಟೀರಿಯರ್ ನಿಮಗೆ ಸಿಗುತ್ತದೆ, ಆದ್ದರಿಂದ ನಿಮ್ಮ ದೊಡ್ಡ ಫ್ಯಾಮಿಲಿ ಇದರಲ್ಲಿ ಆರಾಮವಾಗಿ ಪ್ರಯಾಣಿಸಬಹುದು. ಫೀಚರ್ಸ್ ನಿಮಗೆ ಈ ಕಾರ್ನಲ್ಲಿ ಸಿಗುತ್ತವೆ. 10.25 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 7 ಇಂಚಿನ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ರೂಫ್ ಮೌಂಟೆಡ್ ಎಸಿ, ಸ್ಟೀರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ರಿಯರ್ ಎಸಿ ವೆಂಟ್ಸ್ ಇದೆ. ಸೇಫ್ಟಿ ಗಾಡಿ 6 ಏರ್ ಬ್ಯಾಗ್ಸ್, ಎಬಿಎಸ್ ವಿತ್ ಇಬಿಡಿ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಹಿಲ್ ಹೋಲ್ಡ್ ಅಸಿಸ್ಟ್, ಟಿಪಿಎಂಎಸ್ ನಂತಹ ಫೀಚರ್ಸ್ ಸಹ ನಿಮಗೆ ಸಿಗುತ್ತವೆ. ಆದ್ದರಿಂದ ನಿಮಗೆ 15 ಲಕ್ಷದ ಬಜೆಟ್ನಲ್ಲಿ ಒಂದು 7 ಸೀಟರ್ ಎಸ್ಯುವಿ ಬೇಕಿದ್ದರೆ, ಅದು ಉತ್ತಮ ಫೀಚರ್ಸ್ ಮತ್ತು ಉತ್ತಮ ಮೈಲೇಜ್ ನೀಡಿದರೆ ನೀವು ಸಿಟ್ರೋಯನ್ C3 ಏರ್ಕ್ರಾಸ್ ಕಡೆಗೆ ಹೋಗಬಹುದು. ಉಳಿದಂತೆ ಈ 6 7 ಸೀಟರ್ ಕಾರ್ಸ್ಗಳಲ್ಲಿ ನಿಮಗೆ ಯಾವುದು ಉತ್ತಮ ಎನಿಸಿತು ಮತ್ತು ನೀವು ಈ ವರ್ಷ ಅಥವಾ ಫ್ಯೂಚರ್ನಲ್ಲಿ ನಿಮ್ಮ ಫ್ಯಾಮಿಲಿಗಾಗಿ ಯಾವ ಕಾರ್ ತೆಗೆದುಕೊಳ್ಳಲು ಬಯಸುತ್ತೀರಿ ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತವಾಗಿಯೂ ಮರೆಯಬೇಡಿ. ನಾವಿನ್ನು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.